ಆತ್ಮೀಯರೇ, ಶಿವಮೊಗ್ಗ ಧರ್ಮಕ್ಷೇತ್ರದಿಂದ ಫಾದರ್ ಫ್ರ್ಯಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಇವತ್ತು ನಮ್ಮ SMSS ಶಿವಮೊಗ್ಗ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ವತಿಯಿಂದ 3,000 ಗಿಡ ನೆಡುವ ಯೋಜನೆಯನ್ನು ತುಂಗಾ ಅಭಿಯಾನ ಯೋಜನೆಯೊಳಗೆ ನಾವು ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ SMSS ಸಂಸ್ಥೆಯ ಫೌಂಡೇಶನ್ ಡೇ, ಅಂದರೆ ಶಿವಮೊಗ್ಗ ಧರ್ಮಕ್ಷೇತ್ರ ಆರಂಭವಾದ್ದರಿಂದ ಈ ಸಮಾಜ ಸೇವಾ ಸಂಸ್ಥೆ ಅನೇಕ SCGಗಳನ್ನು ಹೊಂದಿದೆ ಮತ್ತು ಇದೊಂದು ವಿಶೇಷ ಕಾರ್ಯ. ನಾವು ಈ ಗಿಡಗಳನ್ನು ನೆಡುವುದು ಮಾತ್ರವಲ್ಲ, ಅದರ ಪೋಷಣೆ ಮಾಡಿ ಅದರ ಮೂಲಕ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸೇವಾ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ಜನರು ಇಲ್ಲಿದ್ದಾರೆ. ವಿಶೇಷವಾಗಿ ಇವತ್ತು ಫಾದರ್ ಪಿಯೂಸ್ ಇವರ ನೇತೃತ್ವದಲ್ಲಿ, ಫಾದರ್ ಪಿಯೂಸನ್ನು ನೀವು ನೋಡ್ತಾ ಇದ್ದೀರ, ಅವರು ನಮ್ಮ ನಿರ್ದೇಶಕರು, ಎಲ್ಲವನ್ನು ಆರ್ಗನೈಸ್ ಮಾಡುವ ಬ್ಯುಸಿಯಲ್ಲಿದ್ದಾರೆ ಅಲ್ಲಿ. ಅವರ ನೇತೃತ್ವದಲ್ಲಿ ನಮ್ಮ ಸೇವಾ ಸಮಾಜ ಸಂಸ್ಥೆ ಬಹಳ ಚೆನ್ನಾಗಿ ನಡೀತಾ ಇದೆ. ಅವರು ದೀರ್ಘವಾದ ಒಂದು ದರ್ಶನವುಳ್ಳ ಮತ್ತು ಆಳವಾದ ವಿಶ್ವಾಸವುಳ್ಳ ವ್ಯಕ್ತಿಯಾಗಿದ್ದಾರೆ. ಸೊ ಅವರನ್ನು ದೇವರು ಹರಸಲಿ, ಆಶೀರ್ವದಿಸಲಿ. ಫಾದರ್, ವೆರಿ ಗುಡ್. ನೀವು ಈ ಯೋಜನೆ ಬಗ್ಗೆ ಏನು ಹೇಳ್ತೀರಿ ಫಾದರ್? ಇವತ್ತು ಈ ಯೋಜನೆ ಬಗ್ಗೆ ಮತ್ತು ಎಷ್ಟನೇ ಫೌಂಡೇಶನ್ ಡೇ ಅನ್ನು ಆಚರಿಸ್ತಾ ಇದ್ದೀರಾ? ಇವತ್ತು ನಮ್ಮ ಶಿವಮೊಗ್ಗ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ತನ್ನ 37ನೇ ವಾರ್ಷಿಕ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ತುಂಗಾ ಅಭಿಯಾನ ಜೊತೆ ಸೇರಿಬಿಟ್ಟು ಸುಮಾರು 3,000 ಗಿಡಗಳನ್ನು ನೆಡುವಂಥ ಒಂದು ಯೋಜನೆಯನ್ನು ಆರಂಭ ಮಾಡಿದ್ವಿ. ಸಂಸ್ಥೆ ಸ್ಥಾಪನೆಯಾಗಿ ಸುಮಾರು 37 ವರ್ಷಗಳಾಯಿತು. ಸಮಾಜದಲ್ಲಿರುವಂಥ ಬಡವರು, ಅನ್ಯಾಯಕ್ಕೆ ಒಳಗಾದವರು, ಮಹಿಳೆಯರು ಹಾಗೂ ಮಕ್ಕಳ ಜೊತೆಯಲ್ಲಿ ಹಾಗೂ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಜೊತೆಯಲ್ಲಿ ಹಾಗೂ ಯುವಜನರ ಜೊತೆಯಲ್ಲಿ ಕೆಲಸ ಮಾಡ್ತಾ 37 ವರ್ಷಗಳನ್ನು ಕಳೆದಿದ್ದೀವಿ. ಈ ಸಂಸ್ಥೆಯಲ್ಲಿ ನಮಗೆ ಸೇವೆ ಮಾಡ್ತಿರಬೇಕಾದ್ರೆ ಕ್ಯಾನ್ಸರ್ ರೋಗಿಗಳಿಗೆ ನೆರವು, ಮಕ್ಕಳ ಶಿಕ್ಷಣಕ್ಕೆ ನೆರವು, ಕೌನ್ಸಿಲಿಂಗ್ ಸೇವೆ ಹಾಗೂ ಸ್ವಸಹಾಯ ಸಂಘಗಳ ಮುಖಾಂತರ ಇಡೀ ಸಮಾಜದ ಪರಿವರ್ತನೆ ಕಡೆಗೆ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ ಫಾದರ್, 37ನೇ SMSS ಫೌಂಡೇಶನ್ ಡೇಗೆ ದೇವರು ನಿಮ್ಮನ್ನು ಹರಸಲಿ, ಆಶೀರ್ವದಿಸಲಿ. ಫಾದರ್ ಫ್ರ್ಯಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ.